ಇನ್ನು ಬಿಜೆಪಿಯವರೇ ಗಾಂಧಿ ಪ್ರತಿಮೆ ಮುಂದೆ ಕೂರಬೇಡಿ, ಇನ್ನು ಮುಂದೆ ಬಿಜೆಪಿ ಹೋರಾಟ ಮಾಡೋದಾದ್ರೆ ಕೂರಬೇಡಿ. ನೀವು ನೈತಿಕತೆಯನ್ನ ಕಳೆದುಕೊಂಡಿದ್ದೀರಾ. ಗಾಂಧಿ ಪ್ರತಿಮೆ ಮುಂದೆ ಪ್ರತಿಭಟನೆ ಮಾಡುವಂತಿಲ್ಲ. ಬೇರೆ ದೇಶದ ನಾಯಕರು ಇಲ್ಲಿಗೆ ಬಂದ್ರೆ ಗಾಂಧೀಜಿ ಫೋಟೋಗೆ ಪೂಜೆ ಮಾಡ್ತಾರೆ. ಬೇರೆ ದೇಶಕ್ಕೆ ಇಲ್ಲಿಂದ ಪ್ರಧಾನಿ ಹೋದಾಗ ಗಾಂಧೀಜಿ ಬಗ್ಗೆ ಕೇಳ್ತಾರೆ. ಈಗ ಮನ್ರೇಗಾ ಹೆಸರನ್ನ ಬದಲಾಯಿಸಲು ಬಿಜೆಪಿ ಹೊರಟಿದೆ. ಬಿಜೆಪಿ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೆಂಡಾಮಂಡಲವಾಗಿ ಮಾತನಾಡಿದ್ದಾರೆ. ನಾನು ಮಾಧ್ಯಮ ಸ್ನೇಹಿತರಿದ್ದಾರೆ, ಬಿಜೆಪಿಯವ್ರಿಗೆ ಒಂದು ಸವಾಲು ಆಗ್ತಾ ಇದ್ದೀನಿ ನಾನು. ಯಾರಿಗೆ? ಬಿಜೆಪಿಯವರಿಗೆ, ಅವ್ರ ಪಕ್ಷದ ಅಧ್ಯಕ್ಷರಿಗೆ, ಅವರ ಶಾಸಕರಿಗೆ. ಇನ್ನು ಮುಂದಕ್ಕೆ ಹೋರಾಟ ಮಾಡಬೇಕಾದ್ರೆ ಗಾಂಧಿ ಪ್ರತಿಮೆ ಮುಂದೆ ಕೂತ್ಕೊಂಡು ನೀವು ಹೋರಾಟ ಮಾಡೋಂಥ ಹಕ್ಕನ್ನ ನೀವು ಕಳ್ಕೊಂಡಿದ್ದೀರಿ. ಇದನ್ನು ತಾವು ಗಮನದಲ್ಲಿ ಇಟ್ಕೊಳ್ಬೇಕು. ಇನ್ನು ಮುಂದಕ್ಕೆ ಯಾವ ಕಾರಣಕ್ಕೂ ನೀವು ಗಾಂಧಿ ಪ್ರತಿಮೆ ಮುಂದೆ ಕೂತ್ಕೊಂಡು ಮಾಡಬಾರ್ದು. ಬಡವನಿಗೆ ಕೂಲಿ ಕೊಡುವಂತ ಹೆಸರು, ಕೂಲಿ ಉದ್ಯೋಗ ಕೊಡುವಂತ ಹೆಸರಿಗೆ ಗಾಂಧೀಜಿ ಹೆಸರನ್ನ ಇಟ್ಟಿದ್ದೀವಿ ಅಂತಂದ್ರೆ ಅದನ್ನ ತೆಗೆದಾಕ್ತಾ ಇದ್ದೀರಲ್ಲ, ನೀವು ದೇಶದ ದ್ರೋಹಿಗಳು ಅನ್ನೋದನ್ನ ನೀವು ಮರಿಬಾರದು. ಇವತ್ತು ನೀವೆಲ್ಲ ಸೇರಿ ಇವತ್ತು ಗಾಂಧೀಜಿ ಹೆಸರಿನ ಮುಂದೆ ಪ್ರಧಾನಮಂತ್ರಿಗಳು ಹೊರಗಡೆ ದೇಶಕ್ಕೆ ಹೋದ್ರೆ ಗಾಂಧಿ ಬೇರೆ ದೇಶದವರು ನಮ್ಮ ದೇಶಕ್ಕೆ ಬಂದ್ರೆ ಬೇರೆ ದೇಶ